ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SSLC ವಿಜ್ಞಾನ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಮಂದಿ ಕೇಳ್ತಾ ಇದ್ರಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಿಳಿಸಿ ಅಂತ. ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂಡ್ ಆನ್ಸರ್ಸ್ ನ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದಿಷ್ಟನ್ನೇ ಪ್ರಾಕ್ಟೀಸ್ ಮಾಡಿ ಅಂತಲ್ಲ, ಬಟ್ ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮೇನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಹೆಚ್ಚಾಗಿ ಈ ರೀತಿ ಪ್ರಶ್ನೆಗಳೇ ನಿಮಗೆ ಬಂದಿರ್ತವೆ. ಫಸ್ಟ್ನೇದು, ಫ್ಲೆಮಿಂಗಿನ ಬಲಗೈ ನಿಯಮದಲ್ಲಿ ತೋರ್ಬೆರಳು ಸೂಚಿಸುವುದು. ಸೊ ಈಗ ಫ್ಲೆಮಿಂಗನ ಬಲಗೈ ನಿಯಮ ಕೊಟ್ಟಿದ್ದೀನಿ, ಅವರು ನಿಮಗೆ ಎಡಗೈ ನಿಯಮವನ್ನು ಸಹ ಕೇಳ್ಬೋದು. ಸೊ ಇಲ್ಲಿ ನಿಮಗೆ ವಾಹಕದ ಚಲನೆಯ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು, ವಿದ್ಯುತ್ ಕ್ಷೇತ್ರದ ದಿಕ್ಕು. ಯಾವಾಗಲೂ ಫ್ಲೆಮಿಂಗಿನ ಬಲಗೈಯಲ್ಲಿ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ತಾ ಇರ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ ನ ತಂತುವಿನಲ್ಲಿ ಉಪಯೋಗಿಸುವ ವಸ್ತು. ಸೊ ವಿದ್ಯುತ್ ಬಲ್ಬ್ ಅಲ್ಲಿ ಉಪಯೋಗಿಸುವ ವಸ್ತು ಟಂಗ್ಸ್ಟನ್ ಅಂತ ನಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಟಂಗ್ಸ್ಟನ್ ಸರಿಯಾದ ಉತ್ತರ. ಸಸ್ಯಗಳಲ್ಲಿ ಹಣ್ಣು ಮತ್ತು ಬೀಜಗಳ ಉತ್ತಮ ಬೆಳವಣಿಗೆಗಾಗಿ ಕಾರಣವಾಗುವ ಹಾರ್ಮೋನ್ ಜಿಬರ್ಲಿನ್, ಸೈಟೋಕೈನಿನ್, ಹಾಪ್ಸಿಕ್ ಅಂಡ್ ಆಕ್ಸಿನ್. ಸೊ ಹಣ್ಣು ಮತ್ತು ಬೀಜಗಳ ಬೆಳವಣಿಗೆಗೆ ಆಕ್ಸಿನ್ ಆಮ್ಲ ತುಂಬಾ ಸಹಾಯ ಮಾಡುವಂತಹ ಹಾರ್ಮೋನ್. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಈ ಹಾರ್ಮೋನ್ಸ್ ಗಳ ಮೇಲೆ ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಕೋಶ ವಿಭಜನೆಗೆ ಕೇಳ್ಬೋದು, ಅಥವಾ ಗಿಡ ಉದ್ದವಾಗಿ ಬೆಳೆಯಲು ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ. ಹಾಗಾಗಿ ಈ ಹಾರ್ಮೋನ್ಗಳ ಬಗ್ಗೆ ಕಲ್ತ್ಕೊಳ್ಳಿ, ಯಾವ್ದಾದ್ರು ಒಂದನ್ನ ಕೇಳ್ತಾರೆ. ನಾಲ್ಕನೇ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ H+ ಅಯಾನ್ ಸಂಖ್ಯೆ ಹೆಚ್ಚಾಗುತ್ತದೆ, OH- ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, OH- ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ, H+ ಮತ್ತು OH ಅಯಾನುಗಳ ಸಂಖ್ಯೆ ಸಮನಾಗಿರ್ತದೆ. ಯಾವಾಗಲೂ pH ಮೌಲ್ಯ ಜಾಸ್ತಿ ಆದಂತೆ OH ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ pH ಗೊತ್ತಿದೆ, pH 1ರಿಂದ 14 ಇದೆ. ಅದರಲ್ಲಿ 7 ತಟಸ್ಥ, 7ರಿಂದ ಕೆಳಗಡೆ ಬರುವಂಥದ್ದು ಅಂದ್ರೆ 1ರಿಂದ 6 ತನಕ ಬರುವಂಥದ್ದು ಅವೆಲ್ಲ ಆಮ್ಲೀಯ, 8ರಿಂದ 14 ಬರುವಂಥದ್ದೆಲ್ಲ ಪ್ರತ್ಯಾಮ್ಲೀಯ. ಹಾಗಾಗಿ pH ಮೌಲ್ಯ ಜಾಸ್ತಿ ಆಗ್ತಾ ಹೋದಷ್ಟು OH ಅಯಾನು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಸಿಡ್ ಪೊಟ್ಯಾಷಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್. ಸೊ ಉತ್ತರ ಸತುವಿನ ಆಕ್ಸೈಡ್. ಸೊ ಉಭಯವರ್ತಿ ಆಕ್ಸೈಡ್ಸ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಕ್ವಶನ್ಸ್ ಅನ್ನು ಸಹ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಟಾಟಾರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ. ಸರಿಯಾದ ಉತ್ತರ ಸಿಟ್ರಿಕ್ ಆಮ್ಲ. ಸೊ ನಿಮ್ಮ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪಾಠದಲ್ಲಿ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅದಷ್ಟನ್ನ ನೀಟಾಗಿ ಕಲ್ತ್ಕೊಳ್ಳಿ. ಅದ್ರ ಮೇಲೆ ನಿಮಗೊಂದು ಪ್ರಶ್ನೆ ಬರುವಂತ ಚಾನ್ಸಸ್ ಇರುತ್ತೆ. 7ನೇ ಪ್ರಶ್ನೆ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಜಿಂಕ್ ಪ್ಲಸ್ CO, ಕಾರ್ಬನ್ ಅಂಡ್ ಮಾನಾಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್. ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆಗೊಳ್ಳುವಂತಹ ವಸ್ತು 100% ಜಿಂಕ್. ಯಾಕೆಂದ್ರೆ ಇಲ್ಲಿ ಜಿಂಕ್ ಜೊತೆ ಏನಿದೆ ಆಕ್ಸಿಜನ್ ಇದೆ, ಅದು ಕಾರ್ಬನ್ ಜೊತೆ ರಿಯಾಕ್ಟ್ ಆದಾಗ ಏನಾಗಿದೆ, ಆಕ್ಸಿಜನ್ ಅದರಿಂದ ಅಪಕರ್ಷಣೆಗೊಂಡಿದೆ. ಹಾಗಾಗಿ ಜಿಂಕ್ ಸರಿಯಾದ ಉತ್ತರ Zn. ಸೊ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ಪ್ರಶ್ನೆ ಕೇಳ್ತಾರೆ ಅಂತಲ್ಲ, ಇಲ್ಲಿ Zn ಅಪಕರ್ಷಣೆ, ಉತ್ಕರ್ಷಣೆ ಯಾವ್ದು ಗೊಳ್ಳುತ್ತೆ ಅಂತಲೂ ಕೇಳ್ಬೋದು. ಹಾಗಾಗಿ ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಬರ್ತವೆ. 8ನೇ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಆವರ್ತಕ್ಕೆ ಸೇರಿರುವ ಧಾತುಗಳ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್ಗಳ ಪರಮಾಣುಗಳ ಸಂಖ್ಯೆಗಳು ಕ್ರಮವಾಗಿ 11, 12, 13 ಮತ್ತು 14 ಆಗಿವೆ. ಅತ್ಯಂತ ಚಿಕ್ಕ ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು. ಸೊ ಇಲ್ಲಿ 11, 12, 13, 14 ಇದರಲ್ಲಿ ಅವ್ರು ಕೇಳಿರೋದು ಪರಮಾಣು ಗಾತ್ರ, ಯಾವುದರ ಅಟಾಮಿಕ್ ಸೈಜ್ ಕಡಿಮೆ ಇದೆ ಅಂತ ಹೇಳಿ ಕೇಳಿರೋದು. ಸೊ ಅಟಾಮಿಕ್ ಸೈಜ್ ಕಡಿಮೆ ಇರುವಂತದ್ದು ಸಿಲಿಕಾನಿಗೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ನಿಮಗೆ ಗೊತ್ತಿದೆ ಪರಮಾಣು ಗಾತ್ರ ಎಲ್ಲ. ಸೊ ಆ ಕ್ವಶನ್ಸ್ ಗಳನ್ನ ನಿಮಗೆ ಇದ್ರ ಪಾಠದ ಮೇಲೆ ಹೆಚ್ಚಿನ ವಿಡಿಯೋ ಬೇಕಂದ್ರೆ ನಾನು ಆಗ್ಲೇ ಆ ವಿಡಿಯೋಗಳನ್ನೆಲ್ಲ ಹೋದ ವರ್ಷನೇ ಮಾಡಿ ಈ ಪಾಠದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ಅಂತಲೂ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಂತರ ನಾವು ಪ್ರಶ್ನೆಗಳಿಗೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋ ಪ್ರಶ್ನೆಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಬಹಿರುಷ್ಣಕ ಕ್ರಿಯೆ, ರಾಸಾಯನಿಕ ಕ್ರಿಯೆ ಎಂದರೇನು?
ಸೊ ಬಹಿರುಷ್ಣಕ ಅಂದ್ರೆ ಇಲ್ಲಿ ಎರಡು ತರ ಇದೆ, ಬಹಿರುಷ್ಣಕ ಮತ್ತೆ ಅಂತರುಷ್ಣಕ. ಸೊ ಬಹಿರುಷ್ಣಕ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆಯುವಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆನ ಬಹಿರುಷ್ಣಕ ಅಂತೀವಿ. ಅಂತರುಷ್ಣಕ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆ ನಡೆಯುವಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಯಾಗದಲ್ಲೇ ಇರುವಂತದ್ದು, ಅಂದ್ರೆ ಉಷ್ಣವನ್ನ ಹೆಚ್ಚು ಪಡ್ಕೊಳ್ಳುವಂತಹ ಕ್ರಿಯೆಗೆ ನಾವು ಅಂತರುಷ್ಣಕ ಅಂತೀವಿ. ಸೊ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ನಾನು ಅಲ್ಲಿ ಉಭಯವರ್ತಿ ಆಕ್ಸೈಡ್ ಅನ್ನೋದಕ್ಕೆ ನನ್ನ ಆನ್ಸರ್ ಹೇಳಿಲ್ಲ, ಯಾಕೆಂದ್ರೆ ಉಭಯವರ್ತಿ ಆಕ್ಸೈಡ್ ಅಂದ್ರೆ ಏನಂದ್ರೆ ಒಂದು ವಸ್ತು ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತಿಸಿ ನೀರು ಮತ್ತು ಲವಣ ಎರಡನ್ನೂ ಬಿಡುಗಡೆ ಮಾಡುತ್ತವೆ. ಅಂತಹ ವಸ್ತುಗಳನ್ನ ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತಿಸಿ ನೀರು ಮತ್ತು ಲವಣವನ್ನ ಬಿಡುಗಡೆ ಮಾಡ್ತದೆ. ಆದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯವರ್ತಿ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್, ಕೋಶೀಯ ಉಸಿರಾಟದಿಂದ ಉತ್ಪತ್ತಿಯಾಗುವ ಎಟಿಪಿಯ ಕಾರ್ಯವನ್ನು ತಿಳಿಸಿ. ಸೊ ಇದು ಜೀವನ ಕ್ರಿಯೆಗಳು ಪಾಠದಲ್ಲಿ ಬರ್ತದೆ. ಸೊ ಎಟಿಪಿ ಅಂದ್ರೆ ನಿಮಗೆ ಗೊತ್ತಿದೆ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಇದು ಕೋಶೀಯ ಉಸಿರಾಟದ ಸಂದರ್ಭದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನ ತಕ್ಷಣವೇ ಜೀವಕೋಶದ ಇತರ ಎಲ್ಲಾ ಚಟುವಟಿಕೆಗಳಿಗೆ ಇಂಧನವಾಗಿ ಎಟಿಪಿಯನ್ನು ಬಳಸಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಟಿಪಿ ವಿಭಜನೆಗೊಂಡ ಒಂದು ನಿಶ್ಚಿತ ಪ್ರಮಾಣದ ಶಕ್ತಿ ಬಿಡುಗಡೆಯಾಗಿ ಜೀವಕೋಶಗಳೊಳಗೆ ಅಂತರುಷ್ಣಕ ಕ್ರಿಯೆಯನ್ನು ನಡೆಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಅಯೋಡಿನ್ ಯುಕ್ತ ಉಪ್ಪು ನಮ್ಮ ಆಹಾರದ ಭಾಗವಾಗಿರಬೇಕು ಏಕೆ? ಇದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾಠದಲ್ಲಿ ಬರ್ತದೆ ನಮಗೆ. ಸೊ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಅಗತ್ಯ ಪ್ರಮಾಣದಲ್ಲಿ ಬಿಡುಗಡೆಗೊಳಿಸಬೇಕು ಅಂದ್ರೆ ಅಯೋಡಿನ್ ಪ್ರಮುಖವಾಗಿರ್ತದೆ. ಸೊ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನ ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗೆ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಆಹಾರದಲ್ಲಿ ಅಯೋಡಿನ್ ಕೊರತೆಯ ದರದಿಂದ ಗಳಗಂಡ ಕಾಯಿಲೆ ಬರ್ತದೆ. ಹಾಗಾಗಿ ನಾವು ನಮ್ಮ ಪ್ರತಿಯೊಂದು ಆಹಾರದಲ್ಲಿ ಅಯೋಡಿನ್ ಒಂದು ಭಾಗ ಆಗಿರಲೇಬೇಕು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ಹೆಚ್ಚಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳು ಸಸ್ಯಗಳಲ್ಲಿ ಹೇಗೆ ಸ್ಥಾನಾಂತರಣಗೊಳ್ಳುತ್ತವೆ? ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ತಿಳಿಸಿ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ನೀರಿನ ರೂಪದಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಆಹಾರ ಪದಾರ್ಥವಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಉತ್ಪತ್ತಿ ಮಾಡುವ ಒಂದು ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಸೊ ಈ ಡೆಫಿನೇಷನ್ ನಮಗೆ ಗೊತ್ತು. ಅಲ್ಲಿ ಜರುಗುವ ಘಟನೆಗಳು ಯಾವ್ಯಾವು? ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನ ಹೀರಿಕೊಳ್ಳುವಂತಹದ್ದು. ಎರಡನೇದು, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಟ್ಟಿದ್ದು. ಮೂರನೇದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ವಿಲೀನಗೊಳ್ಳಲು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಫ್ಲೋಯಂ ಅಂಗಾಂಶದ ಮೂಲಕ ಸ್ಥಾನಾಂತರಣಗೊಳ್ಳುವುದು. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಯಾವುದು ಅಂದ್ರೆ ಆಕ್ಸಿಜನ್ ಮತ್ತೆ ನೀರಾವಿ. ಸೊ ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ 5 ಅಂಕ ಸಿಗ್ತದೆ. ಸೊ ಇದನ್ನ ಹೆಚ್ಚಾಗಿ ನಿಮಗೆ 5 ಅಂಕಕ್ಕೆ ಕೇಳ್ತಾರೆ. ಸೊ ಸ್ಪ್ಲಿಟ್ ಮಾಡಿದ್ರೆ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೂ ಸಹ ಕೇಳ್ಬೋದು. ಸೊ ನೆಕ್ಸ್ಟ್, ಚಲುವೆ ಪುಡಿ ಮತ್ತು ಅಡುಗೆ ಸೋಡಾಗಳ ಯಾವುದಾದರೂ 2 ಉಪಯೋಗಗಳನ್ನ ಪಟ್ಟಿ ಮಾಡಿ. ಸೊ ನಾನಿಲ್ಲಿ ನಿಮಗೆ ಚಲುವೆ ಪುಡಿ ಅಡುಗೆ ಸೋಡವನ್ನ ಕೊಟ್ಟಿದ್ದೇನೆ. ಇನ್ನು ಸೋಡಿಯಂ, ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನು 3-4 ಇದೆ. ಸೋಡಿಯಂ ಬೈಕಾರ್ಬೋನೇಟ್ ಇದೆ, ವಾಷಿಂಗ್ ಸೋಡಾ ಇದೆ. ಇವುಗಳನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಸೊ ನಾನು ನಿಮಗೆ ಒಂದು ಪ್ಯಾಟ್ರನ್ ಕೊಟ್ಟಿರೋದು. ಈಗ ಚಲುವೆ ಪುಡಿಯ 2 ಉಪಯೋಗ ಕೇಳಿದರೆ ನಾನಿಲ್ಲಿ 2 ಉಪಯೋಗ ಕೊಟ್ಟಿಲ್ಲ. ನೀವು ಅದರಲ್ಲಿ ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನೀವು ಇದನ್ನ ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಈಸಿಯಾಗಿ ನೀವು ಅಂಕಗಳನ್ನ ತಗೋಬಹುದು. ಸೊ ಈ ಪಾಠದಲ್ಲಿ ಇದರಲ್ಲಿ ಯಾವುದಾದ್ರೂ 2 ಉಪಯೋಗಗಳನ್ನ ನಿಮಗೆ ಕೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಮಾನವರಲ್ಲಿ ಹಲ್ಲಿನ ಸವೆತವು ಹೇಗೆ ಉಂಟಾಗುತ್ತದೆ? ಹಲ್ಲಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಸೊ ನಮ್ಮ ಬಾಯಲ್ಲಿ ಪ್ರತಿಯೊಬ್ಬರಲ್ಲೂ ಹಲ್ಲಿನಲ್ಲಿ pH ವ್ಯಾಲ್ಯೂ ಇದೆ. ಸೊ ಅದು 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನಲ್ಲಿ ಸವೆತ ಪ್ರಾರಂಭ ಆಗ್ತದೆ. ಸೊ ಕ್ಯಾಲ್ಸಿಯಂ ಹೈಡ್ರಾನಿಂದ ಮಾಡಲ್ಪಟ್ಟಿರುವಂತಹ ಹಲ್ಲಿನ ಎನಾಮಲ್ ದೇಹದ ಅತ್ಯಂತ
ಕಠಿಣವಾದ ವಸ್ತುವಾಗಿರುತ್ತದೆ. ಇದು ನೀರಿನಲ್ಲಿ ವಿಲೀನ ಆಗೋದಿಲ್ಲ. ಆದರೆ ಬಾಯಲ್ಲಿ pH 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಆಗ್ತದೆ. ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂದ್ರೆ ಏನೇನ್ ಮಾಡಬೇಕು ಅಂದ್ರೆ, ಆಹಾರ ಸೇವನೆಗಿಂತ ಮುಂಚೆ, ಸೇವನೆಯ ನಂತರ ಬಾಯನ್ನು ಸ್ವಚ್ಛಗೊಳಿಸಬೇಕು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲವಾಗಿರುವಂತಹ ವಸ್ತುಗಳನ್ನು ಬಳಸೋದ್ರಿಂದ ಆಮ್ಲವನ್ನ ತಟಸ್ಥಗೊಳಿಸಬಹುದು. ಸೊ ಇದಿಷ್ಟನ್ನ ಮಾಡೋದ್ರಿಂದ ಹಲ್ಲಿನ ಸವೆತವನ್ನ ತಡೆಗಟ್ಟಬಹುದು. ನೆಕ್ಸ್ಟ್ 9ನೇ ಪ್ರಶ್ನೆ, ಲೋಹದ ಯಾವುದಾದರೂ 4 ಭೌತ ಲಕ್ಷಣಗಳನ್ನ ಬರೆಯಿರಿ. ಸೊ ನಿಮಗೆ ಲೋಹ ಕೇಳಿದರೆ ಅಲೋಹನು ಸಹ ಕೇಳಬಹುದು. ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ, ತನ್ಯ ಮತ್ತು ಕುಟ್ಯ ಗುಣ ಹೊಂದಿರ್ತವೆ, ದ್ರವಣ ಬಿಂದು, ಕುದಿ ಬಿಂದು ಹೆಚ್ಚಾಗಿರ್ತದೆ, ಸಾಮಾನ್ಯವಾಗಿ ಹೊಳಿತವೆ. ಸೊ ನೀವು ಅಲೋಹಕ್ಕೂ ಸಹ ಕೇಳ್ಬೋದು, ಅದನ್ನು ನೀವು ಕಲ್ತ್ಕೊಳ್ಳಿ. ಅಯಾನಿಕ ಸಂಯುಕ್ತಗಳ ಯಾವುದಾದ್ರೂ 4 ಸಾಮಾನ್ಯ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಪ್ರಶ್ನೆಯನ್ನು ಸಹ ಕೇಳ್ಬೋದು. ಅಯಾನಿಕ ಸಂಯುಕ್ತಗಳು ಕಠಿಣವಾಗಿವೆ, ಕರಗುವ ಬಿಂದು ಮತ್ತು ಕುದಿ ಬಿಂದು ಅಧಿಕವಾಗಿದೆ, ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತವೆ, ಇವು ಒಂದು ಉತ್ತಮವಾದಂತಹ ವಿದ್ಯುತ್ ವಾಹಕ ಗುಣವನ್ನು ಹೊಂದಿರ್ತವೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಿನ ವ್ಯತ್ಯಾಸ. ಸೊ ನೋಡಿ, ನಾನು ನಿಮಗೆಲ್ಲೇ ನೀಟಾಗಿ ಹೈಲೈಟ್ ಮಾಡಿ ತೋರಿಸಿದ್ದೀನಿ ಯಾವ್ಯಾವುದು ವ್ಯತ್ಯಾಸಗಳಿದೆ. ಈಗ ಉದಾಹರಣೆಗೆ ನಾವು ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ತಗೊಂಡ್ರೆ ಅವು ವಿಘಟನೆಗೊಳ್ತವೆ. ಜೈವಿಕ ವಿಘಟನೆ ಆಗದ ವಸ್ತುಗಳು ವಿಘಟನೆಗೆ ಒಳಗೊಳ್ಳೋದಿಲ್ಲ. ಸೊ ಇವು ಪರಿಸರದಲ್ಲಿ ದೀರ್ಘಕಾಲವಾಗಿ ಉಳಿಯೋದ್ರಿಂದ ಪರಿಸರ ಮಾಲಿನ್ಯ ಉಂಟು ಮಾಡೋದಿಲ್ಲ. ಇವು ದೀರ್ಘಕಾಲ ಉಳಿಯೋದ್ರಿಂದ ಪರಿಸರ ಮಾಲಿನ್ಯ. ಸೊ ತುಂಬಾ ಈಸಿಯಾಗಿ ನೀವು ಈ ಒಂದು ಡಿಫ್ರೆನ್ಸ್ ಅನ್ನ ಬರಿಬಹುದು. ನೆಕ್ಸ್ಟ್ 12ನೇ ಕ್ವಶನ್, ವೆರಿ ಇಂಪಾರ್ಟೆಂಟ್ ರಾಸಾಯನಿಕ ಸಮೀಕರಣಗಳನ್ನ ಬರೆಯುವಂಥದ್ದು. ಕೇಳ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ, ಇದೇ ಪ್ರಶ್ನೆ ಕೇಳ್ತಾರೆ ಅಂತಲ್ಲ, ಸೊ ಚೇಂಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ನಿಮ್ಗೊಂದೆರಡು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಕಬ್ಬಿಣದ ಸಲ್ಫೈಟ್ ಅನ್ನ ಬಿಸಿ ಮಾಡಿದಾಗ, ಅಂದರೆ ಉಷ್ಣ ಅದಕ್ಕೆ ಚೆನ್ನಾಗಿ ಹೀಟನ್ನು ಕೊಟ್ಟಾಗ ಕಬ್ಬಿಣದ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನಾವು ಸಮೀಕರಣ ಬರಿಬೇಕು. ಕಬ್ಬಿಣದ ಸಲ್ಫೈಟ್ ಅಂದ್ರೆ FeSO4 ಆಗುತ್ತೆ. ಕಬ್ಬಿಣದ ಆಕ್ಸೈಡ್ ಅಂತ ಹೇಳಿ ಆಕ್ಸೈಡ್ ಅಂದ್ರೆ Fe2O3, ಸಲ್ಫರ್ ಡೈಆಕ್ಸೈಡ್ ಅಂದ್ರೆ SO2, ಸಲ್ಫರ್ ಟ್ರೈಆಕ್ಸೈಡ್ ಅಂದ್ರೆ SO3. ಸೊ ಈಗ ನೀವು ಸಮೀಕರಣವನ್ನು ಸರಿದೂಗಿಸ್ಬೇಕು. ಇಲ್ಲಿ Fe2 ಇರೋದ್ರಿಂದ ಇಲ್ಲಿ 2Fe4 ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನೀವು ಸಮೀಕರಣಗಳನ್ನು ಸರಿದೂಗಿಸಿ ಬರಿಬೇಕು. ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಒಂದು 2 ಅಥವಾ 3 ಅಂಕಕ್ಕೆ ಸಮೀಕರಣಗಳನ್ನು ಬರೆದು ಸರಿದೂಗಿಸ್ಲಿಕ್ಕೆ ಕೇಳಿರ್ತಾರೆ. ಸೊ ನಾನಿಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗೆ ಬಂದಾಗ ನೀವು ಈಸಿಯಾಗಿ 2 ಅಥವಾ 3 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಲಿಕ್ಕೆ ಆಗುತ್ತೆ. ಕೆಳಗಿನ ಸಾಧನಗಳ ಕಾರ್ಯಗಳನ್ನು ತಿಳಿಸಿ. ವಿದ್ಯುತ್ ಫ್ಯೂಸ್, ಗ್ಯಾಲನೋಮೀಟರ್, ವಿದ್ಯುತ್ ಜನಕ. ಸೊ ಅದನ್ನು ನಾನಿಲ್ಲಿ ಆನ್ಸರನ್ನು ನಿಮಗೆ ಕೊಟ್ಟಿದ್ದೇನೆ. ವಿದ್ಯುತ್ ಫ್ಯೂಸ್ ಏನು ಕೆಲಸ ಮಾಡುತ್ತೆ ಅಂದರೆ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗುತ್ತದೆ. ಇದರಿಂದ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವನ್ನು ಕಡಿತಗೊಳಿಸುತ್ತದೆ. ಸೆಕೆಂಡ್, ಗ್ಯಾಲ್ವನೋಮೀಟರ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಥರ್ಡ್, ವಿದ್ಯುತ್ ಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿನಾಗಿ ಪರಿವರ್ತಿಸುತ್ತದೆ. ಸೊ ಈ ತರ ಪ್ರಶ್ನೆ, ಋಸ್ವ ಮಂಡಲ ಅಂದ್ರೇನು, ಅದರ ಕೆಲಸ ಏನು, ಸೊ ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಸ್ವಲ್ಪ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳ ಗುಣಗಳನ್ನ ಪಟ್ಟಿ ಮಾಡಿ. ಸೊ ಕಾಂತೀಯ ಬಲರೇಖೆಗಳನ್ನೇ ಕೇಳಬೇಕು. ಅದ್ರ ಮೇಲೆ ಯಾವ್ದಾದ್ರು ಚಿತ್ರ ಕೊಟ್ಟರು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ. ಸೊ ಕಾಂತೀಯ ಬಲರೇಖೆಗಳು ಯಾವಾಗಲೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಚಾಚಿಕೊಂಡಿರುತ್ತವೆ. ಅವುಗಳ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳ ತುದಿಯಲ್ಲಿ ದಟ್ಟವಾಗಿರ್ತವೆ. ಸೊ ಈ ಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಕಾಂತಗಳನ್ನ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ 17ನೇ ಪ್ರಶ್ನೆ, ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ ಎನ್ನುವುದು ಒಂದು ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಯನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟಾಪಿಕ್, ಓಮ್ಸ್ ಲಾ. ನಿಮ್ಮ ಎಲ್ಲಾ ಎಕ್ಸಾಮಲ್ಲೂ ಓಮ್ಸ್ ಲಾ ಕೇಳಿರ್ತಾರೆ, ಮತ್ತೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ, ಸಾಲ್ವ್ ಮಾಡ್ಲಿಕ್ಕೆ ಇದ್ದೇ ಇರ್ತದೆ. ಸೊ ಓಮ್ಸ್ ಲಾ ವೆರಿ ಇಂಪಾರ್ಟೆಂಟ್. ಏನು ಓಮ್ಸ್ ಲಾ ಅಂದ್ರೆ, ಸ್ಥಿರವಾದ ಒಂದು ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ.
ಅದನ್ನೇ ಓಮ್ನ ನಿಯಮ ಅಂತ ಹೇಳಿ ಕರಿತೀವಿ. V = IR ಅಂತ ಹೇಳಿ ಕರಿತೀವಲ್ಲ. ಸೊ ವಾಹಕದ ರೋಧ ಏನೆಲ್ಲ ಅಂಶಗಳನ್ನು ಅವಲಂಬಿಸ್ತದೆ ಅಂದರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ಯು, ವಾಹಕದ ವಸ್ತುವಿನ ಒಂದು ಗುಣವನ್ನು ಅವಲಂಬಿಸಿರುತ್ತೆ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೇನು? ವಾಹಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವಹಿಸುವ ವಿದ್ಯುತ್ತಿನ ವರ್ಗಕ್ಕೆ ಅದರ ರೋಧ ಆರ್ಗೆ ವಿದ್ಯುತ್ ಪ್ರವಹಿಸುವ ಕಾಲ ಟಿಗೆ ನೇರ ಅನುಪಾತದಲ್ಲಿ ಇರುತ್ತದೆ. ಸೊ ಅಂದರೆ ಏನಂತ ಹೇಳುತ್ತೆ ಅಂದರೆ H = I² RT. ಇದು ಜೌಲ್ಸ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ. ನೆಕ್ಸ್ಟ್ ನಿಮ್ಮ ಫಿಸಿಕ್ಸಿಗೆ ಬಂದಾಗ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಈ ಪ್ರಾಬ್ಲಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮಗೆ ಕೇಳಿರ್ತಾರೆ ನೀವು ಎಕ್ಸಾಮಲ್ಲಿ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಬಲ್ಬ್ ಮೂಲದಿಂದ 4 ಆಂಪ್ಸ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ದು ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಸೊ ಅಲ್ಲಿ ವಿಭವಾಂತರ V ಕೊಟ್ಟಿದ್ದಾರೆ 60 ವೋಲ್ಟ್, ಹೈ ಕೊಟ್ಟಿದ್ದಾರೆ 4 ಆಂಪ್ಸ್. ಸೊ ಈಗ ನಮಗೆ ಓಮ್ಸ್ ಲಾ ಗೊತ್ತಿದೆ, V = IR. ಸೊ ನಾವು ಕಂಡುಹಿಡಬೇಕಾಗಿರೋದು ಯಾವುದು? R ಆಗಿರೋದ್ರಿಂದ R = V/I ಆಗುತ್ತೆ. ಸೊ ನಮ್ಗಲ್ಲಿಗೆ ರೋಧ ಗೊತ್ತಾಯಿತು, ಎಷ್ಟು? 15 ಓಮ್ಸ್ ಆಯಿತು. 4 1 4 15 60 ಆಯ್ತದೆ, ಹಾಗಾಗಿ 15 ಓಮ್ ಆಗುತ್ತೆ. ಸೊ ಈಗ ನಾವು ಕಂಡುಹಿಡಬೇಕಾಗಿರೋದು ಕೊನೆಗೇನು? ಟೋಟಲ್ ಆ ಒಂದು ವಿದ್ಯುತ್ ಹೀಟರ್ ಸೆಳೆಯುವಂಥ ವಿದ್ಯುತ್ ಪ್ರವಾಹ. ಹಾಗಾಗಿ ನನಗೀಗ ಅಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ ವಿದ್ಯುತ್ ಹೀಟರ್ನ ವಿಭವಾಂತರ 60ರಿಂದ ನಾವೇನಾದರೂ 150ಗೆ ಜಾಸ್ತಿ ಮಾಡಿದಾಗ, 60ರಲ್ಲಿದ್ದಾಗ ಇಷ್ಟು ಬಂತು, ಏನಾದರೂ 150ಗೆ ಜಾಸ್ತಿ ಮಾಡಿದ್ರೆ ಕರೆಂಟು ಎಷ್ಟು ಬರುತ್ತೆ? ಹಾಗಾಗಿ I = V/R ಆಗುತ್ತೆ. ಸೊ 120/15, 15 1 15 8. ಹಾಗಾಗಿ ಒಟ್ಟು 8 ಆಂಪ್ಸನ್ನು ಬಳಸ್ತಾ 150 ವೋಲ್ಟನ್ನು ಹೆಚ್ಚಿಸಿದ್ರೆ ಎಷ್ಟಾಗುತ್ತೆ? ನಮಗೆ 8 ಆಂಪ್ಸ್ ಅಷ್ಟು ಕರೆಂಟು ಯೂಸ್ ಆಗುತ್ತೆ. 22nd ಕ್ವಶನ್. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 2A ವಿದ್ಯುತ್ ಪ್ರವಾಹ ಪ್ರವಹಿಸುತ್ತಿದೆ. ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ, ನೆಕ್ಸ್ಟ್ ರೋಧ ಕಂಡುಹಿಡಲಿಕ್ಕೆ. ಸೊ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ? R ಕೊಟ್ಟಿಲ್ಲ, V ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ. V 220 ಇದೆ, I 2A ಇದೆ. ಸೊ ನಮಗೆ ಬಲ್ಬ್ನ ಸಾಮರ್ಥ್ಯ P = V × I. ಸೊ 220 × 2 ಮಾಡಿದ್ರೆ 440 ಆಗುತ್ತೆ. ಅಲ್ಲಿಗೆ ನನಗೆ ಪವರ್ ಗೊತ್ತಾಯಿತು, ಅದರ ಕೆಪಾಸಿಟಿ ಗೊತ್ತಾಗಿದೆ, ಪವರ್ ಗೊತ್ತಾಗಿದೆ. ಸೊ ಬಲ್ಬ್ನ ರೋಧ ಕಂಡುಹಿಡಬೇಕು. ಯೂಶಲಿ ನಾವು ಓಮ್ಸ್ ಲಾವನ್ನೇ ಯೂಸ್ ಮಾಡ್ತೀವಿ. R = V/I, 220 / 2, ಸೊ 110 ಓಮ್ಸ್. ನೆಕ್ಸ್ಟ್ 23rd ಕ್ವಶನ್. 500 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ಗೆ Rs. 5 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? ಸೊ ಅಲ್ಲಿ ನಮಗೆ 30 ದಿನಗಳಿಗೆ ಬಳಸೋ ಒಟ್ಟು ಶಕ್ತಿಯನ್ನು ನಾವು ಫಸ್ಟ್ ಕಂಡುಹಿಡಬೇಕು. ಸೊ 500 ವ್ಯಾಟ್ ಅಷ್ಟು ಒಂದು ದಿನಕ್ಕೆ ಉರಿದ್ರೆ 30 ದಿನಕ್ಕೆ ಎಷ್ಟಾಗುತ್ತೆ? ಸೊ 1,20,000 ವ್ಯಾಟ್ ಆಗುತ್ತೆ, ವ್ಯಾಟ್ ಅವರ್ ಆಗುತ್ತೆ. ಸೊ ನಾವು ಅದನ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ 120 ಕಿಲೋ ವ್ಯಾಟ್ ಆಗುತ್ತೆ. ಸೊ ಅವರು ನಮಗೆ 120 ಕಿಲೋ ವ್ಯಾಟ್ ಆಗುತ್ತೆ. ಸೊ ಒಂದು ದಿನಕ್ಕೆ 5 ರೂಪಾಯಿ ಆದರೆ 30 ದಿನಕ್ಕೆ ಎಷ್ಟು? ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 600 ರೂಪಾಯಿ. ಸೊ ಒಟ್ಟು 600 ರೂಪಾಯಿ ಅಷ್ಟು ದುಡ್ಡು ಖರ್ಚಾಗುತ್ತೆ. ಸೊ ಇದಿಷ್ಟು ನಿಮಗೆ ಪ್ರಾಬ್ಲಮ್ಸು ಮತ್ತು ಕ್ವಶನ್ ಆನ್ಸರ್. ನೆಕ್ಸ್ಟ್ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಹಾಕಿದ್ದೀನಿ ಯಾವೆಲ್ಲ ಡಯಾಗ್ರಾಮ್ಗಳನ್ನು ನೀವು ಕಲ್ತ್ಕೊಬೇಕು ಅಂತ. ಹೂವಿನ ಡಯಾಗ್ರಾಮು ಮತ್ತು ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಒಂದು ಚಿತ್ರವನ್ನು ಕಲ್ತ್ಕೋಬೇಕು. ಮೋಟಾರ್ ಮತ್ತು ಡೈನಮೋ 2 ಚಿತ್ರವನ್ನು ಕಲ್ತ್ಕೊಳ್ಬೇಕು. ಸೊ ನಂತರ ಈ 2 ಚಿತ್ರಗಳನ್ನು ನೀವು ಕಲೀಲೇಬೇಕು. ವೆರಿ ಇಂಪಾರ್ಟೆಂಟ್ ಬ್ರೈನ್ ಡಯಾಗ್ರಾಮ್. ಸೊ ಕೊಡ್ತಾರೆ 4 ಮಾರ್ಕ್ಸಿಗೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಒಂದು 60 to 70 ಮಾರ್ಕ್ಸ್ ಅಷ್ಟು ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.